ಅದು ಕಳೆದ ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಪ್ರಕರಣ. ಕೇರಳದ ಪ್ರತಿಷ್ಠಿತ ದೇವಸ್ಥಾನದ ಮುಖ್ಯ ಅರ್ಚಕ ಮತ್ತು ಮ್ಯಾನೇಜರ್ ವಿರುದ್ಧ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸಿದ್ರು. ಪೊಲೀಸರು ಓರ್ವನ್ನ ಬಂಧಿಸಿ ವಿಚಾರಣೆ ಕೂಡ ಮಾಡಿದ್ರು. ಈಗ ಅದೇ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ದೂರು ಕೊಟ್ಟ ಮಹಿಳೆ ಮತ್ತು ಗ್ಯಾಂಗ್ ಕಾಕಿ ಬಲೆಗೆ ಬಿದ್ದಿದೆ. ಅರೆ, ಏನಿದು ಸ್ಟೋರಿ ಅಂತೀರಾ? ಎಲ್ಲಿದೆ ನೋಡಿ ಒಂದು ಅಪ್ಡೇಟ್. ಕೇರಳ ದೇವಸ್ಥಾನದ ಮುಖ್ಯ ಅರ್ಚಕ ಮತ್ತು ಮ್ಯಾನೇಜರ್ ವಿರುದ್ಧ ಕೇಸ್. ಕೇರಳ ಅರ್ಚಕ ಉನ್ನಿ ದಾಮೋದರನ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹಣಕ್ಕಾಗಿ ಮಹಾ ಸಂಚು, ಪ್ರತಿ ದೂರು ದಾಖಲಿಸಿ 5 ಬಂಧನ. ಅದು ಕೇರಳದ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದಾಗಿದ್ದ ದೇವಾಲಯ. ಇಂತಹ ದೇವಾಲಯದ ಅರ್ಚಕರ ವಿರುದ್ಧ ಬೆಂಗಳೂರು ಮೂಲದ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ದೂರು ದಾಖಲಿಸಿದ್ರು. ಬೆಳ್ಳಂದೂರು ಪೊಲೀಸರು ತ್ರಿಶೂರ್ನ ವಿಷ್ಣುಮಯ ದೇವಾಲಯದ ಪ್ರಧಾನ ಅರ್ಚಕ ಉನ್ನಿ ದಾಮೋದರನ್ ಹಾಗೂ ಮ್ಯಾನೇಜರ್ ಅರುಣ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಅರುಣ್ನನ್ನ ಬಂಧಿಸಿದ್ರು. ಪ್ರಕರಣದ ತನಿಖೆ ಮುಂದುವರೆದಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಲೈಂಗಿಕ ದೌರ್ಜನ್ಯದ ಹಿಂದೆ ಇದ್ದ ದೊಡ್ಡ ಸಂಚು ಬೆಳಕಿಗೆ ಬಂದಿದೆ. ದೇವಸ್ಥಾನದ ಮುಖ್ಯ ಅರ್ಚಕ ಉನ್ನಿ ದಾಮೋದರನ್ ಕುಟುಂಬದವರು ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿಯಾಗಿ ಮಹಿಳೆ ದೂರಿನ ಹಿಂದೆ ಸಂಚಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಮನವಿ ಮಾಡಿದ್ರು. ಬಳಿಕ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಗೃಹ ಸಚಿವರು ವೈಟ್ಫೀಲ್ಡ್ ಡಿಸಿಪಿಗೆ ಸೂಚಿಸಿದ್ರು. ಅರ್ಚಕರ ಪುತ್ರಿ ಉನ್ನಿಮಯ ಈ ಬಗ್ಗೆ ಬೆಳ್ಳಂದೂರು ಠಾಣೆಯಲ್ಲಿ ಪ್ರತಿ ದೂರು ಕೂಡ ದಾಖಲಿಸಿದ್ರು. Fairness investigation in a fake case. On 12th June, some police officials from Bellandur station came to our temple to arrest my father and brother-in-law in a fake case. I approached Bellandur station and gave all the evidences to prove our innocence, but they didn't take into account that. And then they tortured me very badly, and I approached the Home Minister and gave him all the evidences to show our innocence, and he realized it was a important issue regarding the reputation and dignity of the temple. Then he directed the complaint to DCP Whitefield. ಬಳಿಕ ಪ್ರಕರಣವನ್ನ ಬಾಣಸವಾಡಿ ಎಸಿಪಿ ಉಮಾಶಂಕರ್ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿತ್ತು. ಬಳಿಕ ದೂರುದಾರೆ ಅಂಡ್ ಗ್ಯಾಂಗ್ನ ಷಡ್ಯಂತ್ರದ ಬಗ್ಗೆ ಸಾಕ್ಷ್ಯಗಳನ್ನ ಪತ್ತೆ ಹಚ್ಚಿದ ಪೊಲೀಸರು ಇದೀಗ 5 ಬಂಧಿಸಿದ್ದಾರೆ. ಅಸಲಿಗೆ ಈ ದೂರಿನ ಹಿಂದೆ ದೊಡ್ಡ ಷಡ್ಯಂತ್ರ ಇರೋದು ಗೊತ್ತಾಗಿದೆ. ದೇವಸ್ಥಾನದಲ್ಲಿ ಉನ್ನಿ ದಾಮೋದರನ್ ಮುಖ್ಯ ಅರ್ಚಕರಾಗಿದ್ದು, ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸೋಕೆ ಪ್ರವೀಣ್ ಎಂಬಾತ ಈ ಪ್ರಯತ್ನ ನಡೆಸಿದಂತೆ. ಬೆಂಗಳೂರು ಮೂಲದ ರತ್ನ ಎಂಬ ಮಹಿಳೆ ಮೂಲಕ ಈ ಪ್ಲಾನ್ ಮಾಡಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸಿದ್ರಂತೆ. ಅಷ್ಟೇ ಅಲ್ಲದೆ ಬರೋಬ್ಬರಿ 2 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿರೋದು ಕೂಡ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅರ್ಚಕರ ವಿರುದ್ಧ ದೂರು ನೀಡಿದ್ದ ದೂರುದಾರೆ ರತ್ನ, ಮೋನಿಕಾ, ಶರತ್ ಮೆನನ್, ಆಲಾಮ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಟೆಂಪಲ್ ಫೇಮಸ್ ಪ್ರಸಿದ್ಧ ಟೆಂಪಲ್ ಇದೆ. ಅದು ಆ ಟೆಂಪಲ್ ಹೋಗುವಾಗ ಪರಿಚಯ ಆಗಿ ಅವ್ರನ್ನು ಸೆಕ್ಷುವಲ್ಲಿ ಅಸಾಲ್ಟ್ ಮಾಡಿದ್ದಾರೆ, ಅನಂತರ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಮತ್ತು ಅವರಿಗೆ ಬೇರೆ ಸ್ವಲ್ಪ ಉನ್ನತ ಫ್ಯಾಮಿಲಿ ಲೆವೆಲಲ್ಲಿ ಇರೋದ್ರೂ ಅವರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ದಾಖಲಾದ ನಂತರ ಬೆಳ್ಳಂದೂರು ಸ್ಟೇಷನ್ ನಲ್ಲಿ ಇನ್ವೆಸ್ಟಿಗೇಷನ್ ನಡೆದಿದೆ. ಇನ್ವೆಸ್ಟಿಗೇಷನ್ ನಂತರ ಯಾಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು SC/ST ಕಮ್ಯುನಿಟಿಗೆ ಸೇರಿದಂತ ಹೇಳ್ಬಿಟ್ಟು ನಾವು ಅಟ್ರೋಸಿಟಿನೂ ಆ್ಯಡ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೆವು. ಸೊ ಆ ಸಮಯದಲ್ಲಿ ಬೇರೆ ನಾವು ಕಂಪ್ಲೇಂಟ್ ಸೈಡಿಂದ ಏನಂದರೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಾ ಇಲ್ಲ, ಬೇರೆ ಆಫೀಸರ್ ಬೇರೆ ಸ್ಟೇಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದಂದಲೇ ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಪ್ರಮುಖ ಆರೋಪಿ ಎನ್ನಲಾಗಿರುವ ಪ್ರವೀಣ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇತ್ತ ಅರ್ಚಕ ಉನ್ನಿ ದಾಮೋದರನ್ ಹಾಗೂ ಮ್ಯಾನೇಜರ್ ಅರುಣ್ ವಿರುದ್ಧ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.